ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪಬ್ಲಿಕ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಮಾದರಿ ಕೀ ಉತ್ತರವನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ ಈ ಪ್ರಶ್ನೆ ಪತ್ರಿಕೆಗೆ. ಸೊ ಈ ಒಂದು ಕೀ ಉತ್ತರಗಳನ್ನು ನೋಡಿಕೊಂಡು ನೀವು ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತೀರಾ ಅಂತ ಹೇಳ್ತಾ, ಸೊ ಬನ್ನಿ ನೋಡೋಣ ಈ ಕೀ ಉತ್ತರಗಳು ಹೇಗಿದೆ ಅಂತೇಳಿ ನೋಡ್ತಾ ಹೋಗೋಣ. ಸ್ಟೂಡೆಂಟ್, ಅದಕ್ಕೂ ಮುಂಚೆ ನಿಮಗೆ ಒಂದು ವಿಷಯವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಏಪ್ರಿಲ್ 10ನೇ ತಾರೀಕಿನಿಂದ 9ನೇ ತರಗತಿ ಪಾಸಾಗಿ 10ನೇ ತರಗತಿ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯ ಕೋಚಿಂಗ್ ಕ್ಲಾಸನ್ನು ನಮ್ಮ ಕಲರವ ಟ್ಯುಟೋರಿಯಲ್ಸ್ಗಳಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ನೀವು ಯಾರಾದರೂ ಆಸಕ್ತಿ ಇರ್ತಕ್ಕಂಥವ್ರು ಆನ್ಲೈನ್ ಕೋಚಿಂಗ್ ಕ್ಲಾಸ್ ಇದು ಪೂರ್ತಿ ಮನೆಯಲ್ಲೇ ಕುಳಿತು ನೀವು ಕ್ಲಾಸನ್ನು ಕೇಳ್ತಕ್ಕಂಥದ್ದು. ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದಂತಹ ವಿದ್ಯಾರ್ಥಿಗಳು ಮ್ಯಾಥ್ಸು ಮತ್ತು ಸೈನ್ಸು ಎರಡೂ ಸಹ ಇಲ್ಲಿ ಕೋಚಿಂಗ್ ಕೊಡಲಾಗ್ತದೆ. ಅದರ ಜೊತೆಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಗ್ರಾಮರ್ ಪಾಯಿಂಟ್ಸ್ಗಳನ್ನು ಸಹ ನಿಮಗೆ ಮಾಡಿಕೊಡ್ಲಾಗ್ತದೆ. ಸೊ ಅತಿ ಕಡಿಮೆ ಫೀಸ್ನಲ್ಲಿ ನಿಮಗೆ ಕೋಚಿಂಗ್ ಕ್ಲಾಸನ್ನು ಆನ್ಲೈನ್ ಕೋಚಿಂಗ್ ಕ್ಲಾಸ್ ನೀಡ್ತಾ ಇದ್ದೀವಿ. ಪ್ರತಿ ದಿವಸ ಸಂಜೆ 7:30ರಿಂದ ಸಂಜೆ 7:30ರಿಂದ 9 ಗಂಟೆ ತನಕ ಕ್ಲಾಸ್ ನಡೀತದೆ. ಹಾಗಾಗಿ ಏಪ್ರಿಲ್ನಿಂದ ಹಿಡಿದು ನವೆಂಬರ್ ತನಕ ಕ್ಲಾಸಸ್ ಇರ್ತದೆ ಅಂತ ಹೇಳ್ತಾ, ಸೊ ಈ ಒಂದು ಕ್ಲಾಸ್ಗೆ ಯಾರಾದರೂ ಇಂಟ್ರೆಸ್ಟ್ ತೋರಿಸಿ ನೀವು ಸೇರ್ಕೊಂಡವರಿದ್ದರೆ, ಸೊ ನಾನು ಒಂದು ಮೊಬೈಲ್ ನಂಬರನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜೊತೆಗೆ ಒಂದು ವಾಟ್ಸಪ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಸೊ ಬನ್ನಿ ನೋಡೋಣ ಈಗ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರದ ಜೊತೆ ಹೇಗಿದೆ ಅಂತೇಳಿ ನಾವು ಈಗ ನೋಡ್ತಾ ಹೋಗೋಣ. ಸೊ ಸ್ಟೂಡೆಂಟ್ಸ್, ಇದು ಪ್ರಶ್ನೆ ಪತ್ರಿಕೆ ಕೀ ಉತ್ತರ. ಸೊ ಉತ್ತರ ಅದರ ಜೊತೆಯಲ್ಲೇ ಇದೆ, ನೀವು ಕೀ ಉತ್ತರಗಳನ್ನು ನೋಡಿ ಪ್ರಾಕ್ಟೀಸನ್ನು ಮಾಡಿರಿ ಅಂತ ಹೇಳ್ತಾ, ಸೊ ಈ ಉತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೇನೆ, ನೋಡ್ಕೊತಾ ಹೋಗೋಣ. ಸೊ ಈ ಕೀ ಉತ್ತರಗಳು ಹೇಗಿದೆ ಅಂತೇಳಿ. ನಾನು ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಕೀ ಉತ್ತರಗಳನ್ನು ನೀಡಿದ್ದೆ. ಸೊ ಅದರಿಂದ ಭಾಳಷ್ಟು ಅನುಕೂಲ ಆಗಿದೆ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿದ್ದಾರೆ, ಫೋನ್ ಕೂಡ ಮಾಡಿ ತಿಳಿಸಿದ್ದಾರೆ. ಹಾಗಾಗಿ ಇದು ಸಹ ಸೋಷಿಯಲ್ ನಿಮಗೆ ಚೆನ್ನಾಗಿ ಬರೆಯೋವಾಗ ಆಗಲಿ, ಈ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ನೀವು ಪ್ರಾಕ್ಟೀಸನ್ನು ಮಾಡಿರಿ ಅಂತ ಹೇಳ್ತಾ ನೋಡ್ತಾ ಹೋಗೋಣ ಈಗ. ಸೊ ಇಲ್ಲಿ ಹೆಚ್ಚಿನ ಉತ್ತರಗಳನ್ನು ಕೊಟ್ಟಿದ್ದಾರೆ. ನೀವು 4 ವಾಕ್ಯಗಳಲ್ಲಿ ಬರೆದ್ರೆ ಸಾಕಾಗ್ತದೆ. ಸೊ ಇದರಲ್ಲಿ ಯಾವುದಾದ್ರೂ ನಿಮಗೆ ಸುಲಭವಾಗಿರ್ತಕ್ಕಂತಹ 4 ನೆನ್ಪಿಟ್ಕೋಬೋದು.
ಸೊ ಸ್ಟೂಡೆಂಟ್ಸ್, ಇದು ಫೋನ್ ನಂಬರು. ಈ ಫೋನ್ ನಂಬರ್ಗೆ ನೀವು ಯಾರಾದರೂ ಇದಕ್ಕೆ ಕೋಚಿಂಗ್ ಕ್ಲಾಸ್ಗೆ ಜಾಯಿನ್ ಆಗೋರಿದ್ದರೆ ಇದಕ್ಕೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ತಿಳ್ಕೊಬೋದು ಏನಿದ್ರ ಡೀಟೇಲ್ಸ್ ಇದೆ ಅಂತೇಳಿ. ಮೆಸೇಜ್ ಮಾಡಿದರೆ ಕೂಡ ನಿಮಗೆ ಫೋನನ್ನು ಮಾಡಿ ನಾವು ಇನ್ಫಾರ್ಮೇಷನನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನೋಡ್ತಾ ಹೋಗೋಣ ಈಗ ಮುಂದಿನ ಪ್ರಶ್ನೆ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ವಾಟ್ಸಪ್ ಲಿಂಕನ್ನು ಹಾಕಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಸೊ ಮುಂದೆ ನಿಮಗೆ 10th ನೋಟ್ಸ್ಗಳಿರ್ಬೋದು ಅಥವಾ ಕ್ವಶನ್ ಪೇಪರ್ ಇರ್ಬೋದು, FA1, FA2, FA3, FA4 ಮಾಡಲ್ ಕ್ವಶನ್ ಪೇಪರ್ಸು ಇವೆಲ್ಲವೂ ಸಹ ನಿಮಗೆ ಲಭ್ಯ ಆಗಬೇಕು ಅಂತಂದರೆ ನಾನಿಲ್ಲಿ ಕಳಿಸಿರ್ತಕ್ಕಂಥ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ವಿದ್ಯಾರ್ಥಿಗಳೇ, ಸೊ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದೆ ಮತ್ತೊಂದು ಮಾದರಿ ಪತ್ರಿಕೆ ಇದೆ, ಅದನ್ನು ಸಹ ಅಪ್ಲೋಡ್ ಮಾಡ್ತೇನೆ. ನಾಳೆ ನೀವು ತಯಾರಿಯನ್ನು ನಡೆಸ್ಕೊಳ್ರಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.